ಸೌಹಾರ್ದತೆಯ ತವರೂರು ಅಂತಾನೆ ಹೆಸರಾದ ರಾಯಚೂರಿನ ಮಾನ್ವಿಯಲ್ಲಿ ಈ ಬಾರಿ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ಕಾಂಗ್ರೆಸ್ ಮುಖಂಡ ಅರುಣಕುಮಾರ್ ಚಂದ ನೇತೃತ್ವದಲ್ಲಿ ಮಾನ್ವಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಬೇವು ಬೆಲ್ಲ ವಿತರಿಸಿ ಹಬ್ಬದ ಶುಭಾಶಯ ಕೋರಲಾಯಿತು. ರವಿ ಬೋಸರಾಜು ಅವರ ಅಭಿಮಾನದ ಮೇರೆಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡರು, ನಮ್ಮಲ್ಲಿ ಜಾತಿ ಧರ್ಮದ ಭೇದವಿಲ್ಲ, ನಾವೆಲ್ಲ ಒಂದೇ ಎಂಬ ಸೌಹಾರ್ದತೆ ಸಾರುವುದೇ ನಮ್ಮ ಉದ್ದೇಶ ಎಂದಿದ್ದಾರೆ. ಚಂದ್ರಶೇಖರ ಕುಡ್ರಿ ಅವರು ಸಾಥ್ ನೀಡಿ ಹಿರಿಯರ ಮಾರ್ಗದರ್ಶನದಂತೆ ಎಲ್ಲ ಸಮುದಾಯದ ಹಬ್ಬಗಳನ್ನು ಪ್ರೀತಿಯಿಂದ ಆಚರಿಸೋಣ ಎಂದು ಕರೆ ನೀಡಿದ್ದಾರೆ. ಸಿಹಿ ಕಹಿ ಸಮನಾಗಿ ಸ್ವೀಕರಿಸುತ್ತಾ ಮನುಷ್ಯತ್ವದ ಹಾದಿಯಲ್ಲಿ ಸಾಗೋಣ ಎನ್ನುವ ಸಂದೇಶ ಈ ಮೂಲಕ ರವಾನೆಯಾಯಿತು. ಒಟ್ಟಿನಲ್ಲಿ ಮಾನ್ವಿಯ ಈ ಸಂಭ್ರಮ ಕೇವಲ ಹಬ್ಬಕ್ಕೆ ಸೀಮಿತವಾಗದೆ ಸಮಾಜದಲ್ಲಿ ಸೌಹಾರ್ದತೆಯ ಹೊಸ ಹಾದಿ ತೋರಿಸುವಂತಿತ್ತು. ಯುಗಾದಿ ಹಬ್ಬದ ನಿಮಿತ್ತ ಅಂದ್ರೆ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಿರಿಯರಾದಂತ ಬೋಸರ ಸಾಬ್ರು, ಅಂಪೈ ಸಾವ್ಕಾರರು ಅವರಿಗೆ ಒಳ್ಳೇದಾಗ್ಲನ್ನ ಒಂದು ಉದ್ದೇಶದಿಂದ ಈ ನಾಡಿನ ಜನಗೆ, ಈ ಕರ್ನಾಟಕದ ಜನಗೆ ಶಾಂತಿ ನೆಮ್ಮದಿ ಸಿಗಲಿ, ಅವರ ಬಾಳ್ವೆಯಲ್ಲಿ ಹೊಸ ಚೈತನ್ಯ ಮೂಡ್ಲಿ, ಎಲ್ಲರೂ ಆರೋಗ್ಯ ಐಶ್ವರ್ಯ ನೀಡ್ಲಿ, ಈ ಕರ್ನಾಟಕದ ಜನಗಳಿಗೆ, ಈ ಕರ್ನಾಟಕದ ಎಲ್ಲಾ ಸಮೃದ್ಧಿ ನಾಗರಿಕರು ಒಳ್ಳೇದಾಗ್ಲಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನಮ್ಮ ಖಾಲಿದ್ ಗುರು, ಚಾಂದ್ ಪಾಷಾ, ನಮ್ಮ ಶುಕ್ಮನಿ, ಮಲ್ಲೇಶ ಜಗ್ಲಿ ಮತ್ತು ಶಂಕರ್ ಜಗ್ಲಿ, ಇನ್ನಿತರ ಎಲ್ಲರೂ, ಅರುಣ್ ಚಂದ, ಇವರೆಲ್ಲರ ಮುಖಾಂತರ ಇವತ್ತು ಈ ಕಾರ್ಯಕ್ರಮ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ರವಿ ಬೋಸರಾಜ್ ಅವರು ಈ ಒಂದು ಸಾರ್ವಜನಿಕರಿಗೆ ಬೇವಿನ ಕಹಿ ಕಡಿಮೆ ಆಗಲಿ, ಬೆಲ್ಲದ ಸಿಹಿ ಹೆಚ್ಚಾಗಲಿ ಎಂದು ಆಶಿಸುತ್ತಾ ಈ ದಿನ ಮಾನ್ವಿ ನಗರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೇವು ಬೆಲ್ಲದ ಒಂದು ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.